ಪತಿಯೇ ಪತ್ನಿಯನ್ನ ಕೊಲೆ ಮಾಡಿ 5 ವರ್ಷಗಳ ನಂತರ ಪೊಲೀಸರಿಗೆ ಸೆರೆ ಸಿಕ್ಕಿರುವಂತಹ ಅಪರೂಪದ ಘಟನೆ ಮಾಗಡಿಯಲ್ಲಿ ಜರುಗಿದೆ. ಸ್ನೇಹಿತನ ಪತ್ನಿಯ ಕೊಲೆ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿದ್ದ ಆರೋಪಿಯೊಬ್ಬ 5 ವರ್ಷಗಳ ಬಳಿಕ ತನ್ನ ಪತ್ನಿಯ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿದೆ. ಕಳೆದ 5 ವರ್ಷಗಳಿಂದ ತನ್ನ ಪತ್ನಿ ಓಡ್ ಹೋಗಿದ್ದಾಳೆ ಅಂತಾಲೆ ಪೊಲೀಸರಿಗೆ ಮಾತ್ರವಲ್ಲದೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಂತಹ ಚಾಲಾಕಿ ಈಗ ಪೊಲೀಸರ ಅತಿಥಿಯಾಗ್ಬಿಟ್ಟಿದ್ದಾನೆ. ಮಾಗಡಿ ತಾಲೂಕಿನ ಹುಜುಗಲ್ ಗ್ರಾಮದ ನಿವಾಸಿ ಕಿರಣ್ ಈತನಿಗೆ 37 ವರ್ಷ ಸೆರೆ ಸಿಕ್ಕಾಕಿಕೊಂಡಿದ್ದಾನೆ. ಪೊಲೀಸರು ಈ ತನಿಖೆ ಮಾಡುವ ವೇಳೆಯಲ್ಲಿ ಇದರ ಅಸಲಿ ಸತ್ಯ ಬಯಲಾಗಿದೆ. ಆರೋಪಿ ಸಿಕ್ಕಿಬಿದ್ದಿದ್ದು ಒಂದು ರೋಚಕ ಅಂತಾನೆ ಹೇಳ್ಬಹುದು. ಆರೋಪಿ ಹೇಗೆ ಸಿಕ್ಕಿಬಿದ್ದ ಅಂತ ನೋಡ್ತಾ ಹೋಗೋದಾದ್ರೆ, ಕಳೆದ 15 ದಿನಗಳ ಹಿಂದೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಗ್ರಾಮದ ದಿವ್ಯಾ ಎನ್ನುವಂತಹ ಗೃಹಿಣಿಯನ್ನ ತಾಲೂಕಿನ ಕುದೂರು ಬಳಿಯ ಚಿಲೂರು ಅರಣ್ಯದಲ್ಲಿ ಕೊಲೆ ಮಾಡಿ ಮೃತದೇಹವನ್ನ ಅಲ್ಲಿಗೆ ಹೂತಿಟ್ಟು ಪರಾರಿಯಾಗಿದ್ದ. ಕೊಲೆ ಆರೋಪಿಗಳಾಗಿರುವಂತಹ ಶಶಾಂಕ್, ರೋಹಿತ್, ಭರತ್ ಎಂಬುವರನ್ನ ಮಾಗಡಿ ಪೊಲೀಸರು ಬಂಧಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದಂತಹ ಮಹಿಳೆಯ ಗಂಡ ಉಮೇಶ್ ಹಾಗೂ ಆತನ ಸ್ನೇಹಿತ ಈತ ಯಾರು ಕಿರಣ್ ತಲೆಮರೆಸಿಕೊಂಡಿದ್ರು. 15 ದಿನಗಳ ಹಿಂದೆ ಆರೋಪಿ ಕಿರಣ್ ಅವರನ್ನ ಮಾಗಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆತನ ಕೌಟುಂಬಿಕ ಹಿನ್ನೆಲೆಯನ್ನ ವಿಚಾರ ಮಾಡ್ತಾರೆ. ಆಗ ತನ್ನ ಪತ್ನಿಯನ್ನ 5 ವರ್ಷಗಳ ಹಿಂದೆ ತಾನೇ ಕೊಲೆ ಮಾಡಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾಗಿದ್ದಾಳೆ ಅಂತ ಎಲ್ಲರನ್ನ ನಂಬಿಸಿದ್ದ ಈ ಒಬ್ಬ ಆರೋಪಿ. ಹೌದು, 2019ರಲ್ಲಿ ಆರೋಪಿ ಕಿರಣ್ ತನ್ನ ಪತ್ನಿ ಪೂಜಾ ಎನ್ನುವಳನ್ನ ಆಕೆಗೆ 28 ವರ್ಷ, ಆಕೆಯ ಶೀಲವನ್ನ ಶಂಕಿಸಿ ಕೊಲೆ ಮಾಡಿ ಮಾಗಡಿಯ ಹುಜುಗಲ್ ಅರಣ್ಯ ಪ್ರದೇಶದಲ್ಲಿ ಶವವನ್ನ ಹೂತಿಟ್ಟಿದ್ದ. ಸೈಲೆಂಟ್ ಆಗಿ ಎಸ್ಕೇಪ್ ಆಗಿದ್ದ. ಬಳಿಕ ಪೂಜಾ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಕುಟುಂಬಸ್ಥನನ್ನ ನಂಬಿಸಿದ್ದಾನೆ ಈ ಒಬ್ಬ ಕಿರಣ್ ಎನ್ನುವಂತಹ ಆರೋಪಿ. ದಿವ್ಯಾ ಕೊಲೆ ಕೇಸ್ನಲ್ಲಿ ಮಾಗಡಿ ಪೊಲೀಸರು ಕಿರಣ್ ಅನ್ನ ವಿಚಾರಣೆ ಮಾಡುವ ವೇಳೆ ಕುಟುಂಬದ ಹಿನ್ನೆಲೆಯನ್ನ ವಿಚಾರ ಮಾಡುವಾಗ ತನಗೆ ಒಬ್ಳು ಹೆಂಡತಿ ಇದ್ಲು, ಅವಳು 5 ವರ್ಷದ ಹಿಂದೆ ನಾಪತ್ತೆಯಾಗಿದ್ದಾಳೆ ಅಂತ ಒಪ್ಕೊಂತಾನೆ. ಈ ಸಂಬಂಧ ನಾನು ಮತ್ತು ನನ್ನ ಊರಿನ ಹಲವರು ಮಾಗಡಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದೇವೆ ಅಂತ ಹೇಳಿಕೆಯನ್ನ ಕೂಡ ನೀಡ್ತಾನೆ. ಪ್ರಕರಣದ ಹಿನ್ನೆಲೆ ಪರಿಶೀಲನೆ ಮಾಡಿದಾಗ ಪೊಲೀಸರಿಗೆ ಯಾವುದೇ ದೂರು ದಾಖಲಾಗದಿರುವುದು ಗೊತ್ತಾಗುತ್ತೆ. ಇದೀಗ ಸ್ನೇಹಿತನ ಪತ್ನಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವಂತಹ ಆರೋಪಿ ತನ್ನ ಪತ್ನಿ ಕೊಲೆ ಮಾಡಿರುವ ವಿಚಾರವನ್ನ ಕೂಡ ಈ ಒಂದು ವಿಚಾರಣೆ ಮಾಡುವ ವೇಳೆ ಬಾಯ್ಬಿಟ್ಟಿದ್ದಾನೆ. ಪತ್ನಿ ದೇಹವನ್ನ 2 ವರ್ಷಗಳ ನಂತರ ಮತ್ತೆ ಹೋಗಿ ಸುಟ್ಟು ಹಾಕಿದ್ದ ಈ ಒಬ್ಬ ಆರೋಪಿ. ಹೌದು, 2019ರಲ್ಲಿ ಆರೋಪಿ ಕಿರಣ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ದೇಹವನ್ನ ಹೂತಿಟ್ಟಿದ್ದ. ಆದ್ರೆ 2 ವರ್ಷಗಳ ನಂತರ ಸಿನಿಮಾವೊಂದನ್ನ ನೋಡಿದ ಆತ ಶವವನ್ನ ಮಣ್ಣಿನಿಂದ ತೆಗೆದು ಅದನ್ನ ಸುಟ್ಟು ಹಾಕಿದ್ದ. ಯಾಕಂತ ಅಂದ್ರೆ ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ದ, ಆ ಸಿನಿಮಾದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸನ್ನಿವೇಶ ಬಂದಾಗ ಈತನಿಗೂ ಕೂಡ ಮನವರಿಕೆ ಆಗುತ್ತೆ, ನಾನು ಸಿಕ್ಕಾಕೋಬಿಡ್ತೀನಿ ಅಂತ. ಅದಕ್ಕೋಸ್ಕರ ಹೋಗಿ 2 ವರ್ಷ ಆದ್ಮೇಲೆ ಆ ಒಂದು ಶವವನ್ನ ಹೊರಗೆ ತೆಗೆದು ಸುಟ್ಟು ಹಾಕಿದ್ದ. ಇದನ್ನ ಕೂಡ ಪೊಲೀಸರ ವಿಚಾರಣೆ ವೇಳೆ ಆತ ಬಾಯ್ಬಿಟ್ಟಿದ್ದಾನೆ. ಸಿನಿಮಾ ರೀತಿಯಲ್ಲಿ 2 ವರ್ಷಗಳ ನಂತರ ಪತ್ನಿಯ ಹೆಣವನ್ನ ಭೂಮಿಯಿಂದ ಹೊರಗೆ ತೆಗೆದು 2 ದಿನಗಳ ಕಾಲ ಸುಟ್ಟಿ ಹಾಕಿರುವುದಾಗಿ ವಿಚಾರಣೆಯ ವೇಳೆ ಕಿರಣ್ ಪೊಲೀಸರಿಗೆ ತಿಳಿಸಿದ್ದಾನೆ. ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸ್ಥಳ ಮಹಜರನ್ನ ಮಾಡ್ತಾರೆ. ಕಳೆಬರವನ್ನ ಹಾಗೂ ಹಲ್ಲು ಮೂಳೆಗಳನ್ನ ಸಂಗ್ರಹಿಸಿಕೊಂಡು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಈ ವೇಳೆ ತಹಶೀಲ್ದಾರ್ ಡಿಪಿ ಶರತ್ ಕುಮಾರ್ ಸಹ ಇದ್ರು. ಈ ಕೊಲೆಗೆ ಸಂಬಂಧಪಟ್ಟಂತೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೊಲೆ ಪ್ರಕರಣ ದಾಖಲೆಯಾಗಿದೆ.